ಬ್ಲೌಸ್ ಪೀಸ್ ಲೈನಿಂಗ್ ಮಾರ್ಕ್ ಮಾಡಾದಮೇಲೆ ಯಾವ ಥರ ಬ್ಲೌಸ್ ಪೀಸ್ ಕಟ್ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಸ್ಲೀವ್ಸ್ ಕಡೆ, ಇದು ದೊಡ್ಡ ಬಾರ್ಡ್ರು ಇದೆ ಅಂದರೆ ಅದು ಸ್ಲೀವ್ಸ್ ಅಂತ ಅಂದ್ಕೋಬೇಕು. 4 ಫೋಲ್ಡ್ ಮಾಡಿಬಿಡಿ. 4 ಫೋಲ್ಡ್ ಮಾಡಿಬಿಟ್ಟು ಸ್ಲೀವ್ಸ್ ಕಟ್ ಮಾಡಿರ್ತೀವಲ್ಲ, ಸ್ಲೀವ್ಸ್ ಕಟ್ ಮಾಡಿರೋದನ್ನ ಹಿಂಗೆ ಓಪನ್ ಮಾಡಬಾರ್ದು. ಅದನ್ನು ಫೋಲ್ಡಿಂಗಲ್ಲೇ ಇಟ್ಬಿಟ್ಟು ಈ ಥರ ಇಟ್ಬಿಟ್ಟು, ಇಲ್ಲಿ ಸ್ವಲ್ಪ ಬಟ್ಟೆ ಕಮ್ಮಿ ಇರೋದ್ರಿಂದ ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು. ಈ ಥರ ಇಟ್ಕೊಂಡು ಒಂದು ಅರ್ಧ ಇಂಚು ಮೇಲ್ಗಡೆ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಇದು ಸ್ಲೀವ್ಸ್ ಆಗ್ತು. ಇವಾಗ ಬ್ಯಾಕ್ ಫಸ್ಟ್ ಕಟ್ ಮಾಡೋಣ. ಯಾಕೆಂದರೆ ಬ್ಯಾಕಲ್ಲಿ ನಾವು ಏನೂ ಜಾಯಿಂಟ್ ಮಾಡೋಕ್ಕಾಗಲ್ಲ, ಅದರಿಂದ ಫಸ್ಟು ಬ್ಯಾಕ್ ಕಟ್ ಮಾಡ್ಕೊಬಿಡೋಣ. ನೋಡಿ, ಇದು ಸಣ್ಣ ಬಾರ್ಡ್ರ್ ಇದೆ. ಸಣ್ಣ ಬಾರ್ಡ್ರ್ ಇರೋದು ಬೆನ್ನಿಗೆ ಅಂತ ತಿಳ್ಕೊಳ್ಳಿ. ಇದು ಬ್ಯಾಕ್ಗೆ. ಇವಾಗ ಬ್ಯಾಕ್ ನಾವು ಕಟ್ ಮಾಡಿದ್ದೀವಲ್ಲ, ಮಾರ್ಕ್ ಮಾಡಿ, ಅದನ್ನು ಯಾವ ಥರ ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇರೋದು ನಾನು. ಇದು ಬೋಟ್ ನೆಕ್ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಅಗಲ ಇದೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಒಂದು ಅರ್ಧ ಇಂಚು ಮೇಲ್ಗಡೆ ಇಟ್ಬಿಟ್ಟು ಈ ಥರ ಸಮನಾಗಿ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚು ಮೇಲ್ಗಡೆ. ಹಿಂಗೆ ಸ್ವಲ್ಪ ಯಾಕೆ ಅರ್ಧ ಇಂಚು ಬಿಟ್ಬಿಟ್ಟು ಕಟ್ ಮಾಡೋದ ಅಂದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಇದು ಬೆನ್ನು, ಇದು ಎಕ್ಸ್ಟ್ರಾ ಇದೆ, ಇದನ್ನು ತೆಗೆದುಬಿಡಬೇಕು. ಅರ್ಧ ಇಂಚ್ ಅಷ್ಟೇ ಸಾಕು. ಎಕ್ಸ್ಟ್ರಾ ಜಾಸ್ತಿನೇ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಬ್ಯಾಕ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇದು ಬ್ಯಾಕ್ ಆಗ್ತು. ಹಿಂಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ. ಇದು ಸ್ಲೀವ್ಸ್ ಆಯಿತು, ಬ್ಯಾಕ್ ಆಯಿತು. ಈಗ ಫ್ರಂಟ್ ಮಾಡಬೇಕು. ಇವಾಗ ಉಳಿದಿರೋದಲ್ಲ ಬಟ್ಟೆ, ಅದರಲ್ಲಿ ಯಾವ ಥರ ಸೇವ್ ಮಾಡಬೇಕು ಬಟ್ಟೆ ಅಂತ ನೋಡಿಕೊಂಡು ಮಾಡ್ಕೋಬೇಕು. ಯಾಕೆಂದರೆ ಸ್ವಲ್ಪ ಪೀಸು ಚಿಕ್ಕ ಇರುತ್ತೆ, ಒಂದರಲ್ಲಿ ದೊಡ್ಡ ಇರುತ್ತೆ. ಎಲ್ಲ ನಾವು ಒಂದೇ ಥರ ಇರುತ್ತೆ ಅಂತ ಅಂದ್ಕೋಬಾರ್ದು. ಎಲ್ಲ ಥರನೂ ಇರುತ್ತೆ, ಚಿಕ್ಕದು ದೊಡ್ಡದು ಅಂತ. ಇವಾಗ ನಮಗೆ ಪ್ರಿನ್ಸ್ ಕಟ್ ಮಾಡ್ತಾ ಇರೋದ್ರಿಂದ ನಮಗೆ ಎಷ್ಟು ಬಟ್ಟೆ ಇದೆ ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ಯಾವ ಥರ ಅಡ್ಜಸ್ಟ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ನೋಡ್ಬಿಟ್ಟು ನಿಮಗೆ ಇದು ಮಾಡ್ತೀನಿ, ಯಾವ ಥರ ಮಾಡ್ಕೊಂಡ್ರೆ ಸರಿ ಬರುತ್ತೆ ಅಂತ ನೋಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಸಿಕ್ತು ಐಡಿಯಾ. ಇಲ್ಲಿ ನೋಡಿ, ಇದು ಸ್ವಲ್ಪ ಕಮ್ಮಿ ಇದೆ, ಅದರಿಂದ ಯಾವ ಥರ ಅಂತ ನೋಡ್ಕೋಬೇಕು. ನೋಡ್ಕೊಂಡು ಕಟ್ ಮಾಡಬೇಕು. ಸುಮ್ಮನೆ ಕಟ್ ಮಾಡಿದ್ರೆ ಬ್ಲೌಸ್ ಪೀಸು ಹಾಳಾಗುತ್ತೆ. ನೋಡಿ, ಇದು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಇನ್ನು ಸ್ವಲ್ಪ ಡೌನ್ ಮಾಡಿಕೊಂಡ್ರೆ ಪರವಾಗಿಲ್ಲ. ಡೌನ್ ಸಿಗ್ತಾ ಇದೆ. ಡೌನ್ ಸಿಕ್ಕಿದೆ. ಕಟಿಂಗ್ ಮಾಡ್ತಾ ಇದ್ದೀನಿ.
ಇದು ಪ್ರಿನ್ಸ್ ಕಟ್ ಮಾಡ್ತಾ ಇರೋದು. ಇದು ಒಂದು ಸೈಡು ಇದನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಪೀಸ್ ಇದೆಯಲ್ಲ, ಇನ್ನೊಂದು ಪೀಸ್ಗೆ ಯಾವ ಕಡೆ ಬಟ್ಟೆ ಸೇವ್ ಮಾಡ್ಬೋದು ಅಂತ ಐಡಿಯಾ ಮಾಡಿಕೊಂಡು ಹಾಕ್ಕೋಬೇಕು ಪೀಸ್ನ. ನೋಡಿ ಹಿಂಗಿದ್ರೆ ಸಾಕಾಗ್ತೈತೆ. ಈ ಥರ ನೋಡಿ ಬಟ್ಟೆನೂ ಸೇವ್ ಆಗ್ತೈತೆ. ಆಲ್ಮೋಸ್ಟು ಇಲ್ಲ ಪರವಾಗಿಲ್ಲ, ಬ್ಲೌಸ್ ಪೀಸು ಸ್ವಲ್ಪ ಇದೆ ನೋಡಿ. ಇಲ್ಲಿ ಬಟ್ಟೆ ಇದೆಯಾ ನೋಡ್ಕೋಬೇಕು, 2 ಬಟ್ಟೆ ಇದೆಯಾ ಅಂತ. ಇದೆ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಲೈನಿಂಗಿಂತ ಬ್ಲೌಸ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು. ಆವಾಗ ನಮಗೆ ಯಾವ ಥರ ಪ್ರಾಬ್ಲಮ್ಮು ಆಗಲ್ಲ. ಸ್ಟಿಚಿಂಗ್ ಆದಮೇಲೆ ಅದನ್ನು ಕಟ್ ಮಾಡಿ ತೆಗೆದ್ಬಿಡ್ಬೋದು. ನೋಡಿ ಇಷ್ಟೊಂದು ಬೇಡ, ಎಕ್ಸ್ಟ್ರಾ ಒಂದು 1/2 ಇಂಚು ಅಂತ ಹೇಳಿದ್ನಲ್ಲ, 1/2 ಇಂಚೇ ಸಾಕು. ನೋಡಿ ಇವಾಗ ಬ್ಲೌಸ್ ಪೀಸ್ ಕಟ್ ಮಾಡಿ ಆಯಿತು. ಫಸ್ಟು ಲೈನಿಂಗ್ ಕಟ್ ಮಾಡಿದ್ವಿ. ಫಸ್ಟು ಲೈನಿಂಗ್ ಕಟ್ ಮಾಡಿರೋದು ತೋರಿಸಿದ್ದೀನಲ್ವಾ, ಹಾಗೆಯೇ ಇವಾಗ ಈ ಥರ ಇವಾಗ ಸ್ಯಾರಿ ಪೀಸ್ಗೆ ಲೈನಿಂಗ್ ಯಾವ ಥರ ಕಟ್ ಮಾಡೋದು ಅಂತ ನಿಮಗೆ ತೋರಿಸಿದ್ದು ನೋಡಿ. ಇದು ಒಂದು ಪಾರ್ಟ್ಸ್. ಇದಕ್ಕೆ ಯಾವ ಥರ ಅಂತಂದರೆ ಇದು ಪ್ರಿನ್ಸ್ ಕಟ್ಟು. ಇದು ನೋಡಿ, ಇದು ಹೀಗಿದೆಯಲ್ಲ, ಇದು ಈ ಥರ ಜೈಂಟ್ ಬರುತ್ತೆ. ಈ ಥರ ಜೈಂಟ್ ಬರುತ್ತೆ. ಈ ಥರ ನಾನು ಫಿನಿಶಿಂಗ್ ಮಾಡಿದ್ಮೇಲೆ, ಸ್ಟಿಚಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ. ಈ ಥರ ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಇದು ನೆಕ್ಕು. ಇಲ್ಲಿ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಅದನ್ನು ನಾವು 2 ಭಾಗ ಮಾಡಿ ಸ್ಟಿಚಿಂಗ್ ಮಾರ್ಜಿನ್ ಹಾಕಿ ಈ ಥರ. ನಾನು ನೆಕ್ಕು ಕಟ್ ಮಾಡಿಲ್ಲ. ಯಾಕೆ ನೆಕ್ ಕಟ್ ಮಾಡಿಲ್ಲ ಅಂದರೆ ನಾನು ಇಲ್ಲಿ ಕ್ಯಾನ್ವಾಸ್ ಹಾಕ್ತೀನಿ. ಕ್ಯಾನ್ವಾಸ್ ಹಾಕೋದ್ರಿಂದ ನೆಕ್ ಕಟ್ ಮಾಡಬಾರ್ದು ಫಸ್ಟೇ. ಇದು ಪ್ರಿನ್ಸ್ ಕಟ್ಟು. ಪ್ರಿನ್ಸ್ ಕಟ್ ಯಾವಾಗಲೂ ನಾವು ಪೇಪರ್ ಕಟ್ಟಿಂಗ್ ಮಾಡಿ ಬ್ಲೌಸ್ ಪೀಸ್ ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿ